ಗೌಡ್ರೆ ಗೌಡ್ರೆ ಮತ್ತೇನು ಕರಂರಾಜ್, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಗೌಡ್ರಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಅಂದಾಗೆ ಆ ನಿಮ್ಮ ಕೋರ್ಸು MBBS ಎಲ್ಲಿ ಊರಿಗೆ ಬಂತು? ನಾನು MBBS ಮುಗಿಸ್ಕೊಂಡು ಈ ಊರಿಗೆ ಬರ್ತಾ ಇದ್ದೀನಿ ಗೌಡ್ರಿ. ಅವತ್ತು ನಾನು ಬೆಂಗಳೂರಿಗೆ ಹೋಗೋ ಟೈಮ್ದಾಗ ನೀವು ಫೋನ್ನಲ್ಲಿ ಮುಖಾಂತರ ಒಂದು ವಿಷಯ ಹೇಳಿದ್ರಲ್ಲ, ಆ ವಿಷಯ ಏನಂತ ಈಗಾದ್ರೂ ಹೇಳ್ಬೋದಲ್ಲ? ಹೌದಲ್ವಾ? ಆ ವಿಷಯ ಹೇಳಬೇಕು ಅಂತ ಮರ್ತೇ ಬಿಟ್ಟಿದ್ದೆ, ತಾವೇ ನೆನಪು ಮಾಡಿದ್ರಿ. ಮತ್ತೇನು ಕರಂರಾಜ್, ವಿಷಯವನ್ನು ಕೇಳಕ್ ಬಂದಿದ್ರು ಅಥವಾ ಮತ್ತೇನಾದರೂ ವಿಶೇಷ ಸುದ್ದಿ ಇದೆಯೋ? ವಿಶೇಷ ಸುದ್ದಿ ಇದೆ ಗೌಡ್ರಿ. ಮನೆಯಲ್ಲಿ ನಿಮ್ಮ ತಂಗಿ ಶಿಲ್ಪ ಇದ್ದಾರೆ. ಅವಳು ತುಂಬಾ ಚೆನ್ನಾಗಿದ್ದಾಳೆ. ಯಾಕೆಂದ್ರೆ ನಾನು ಅವತ್ತು ಬೆಂಗಳೂರು ಹೋಗುವ ಹೊತ್ತಿನಲ್ಲಿ ನೀವು ಹುಟ್ಟುಹಬ್ಬಕ್ಕೆ ಅಂತ ಹೇಳಿ ನನಗೆ ತಿಳಿಸಲಿಲ್ಲ. ಮನೆಗೆ ಬಂದಾಗ ತಿಳಿಸಿದ್ರಿ. ಅವತ್ತು ನಾನು ಹಾಗೆ ಹುಟ್ಟುಹಬ್ಬ ಮಾಡಿಕೊಂಡು ಹೋದೆ. ಈಗ ಬರುವಾಗ ನಿಮ್ಮ ತಂಗಿಗೆ ಬಳೆಯನ್ನು ಮಾಡಿಸಿಕೊಂಡು ಬಂದಿದ್ದೇನೆ. ಏನು, ನನ್ನ ತಂಗಿಗೆ ಬೆಲೆ ಬಾಳುವ ಬಂಗಾರದ ಬಳೆಗಳನ್ನು ಮಾಡಿಸಿಕೊಂಡು ಬಂದಿದ್ದೀರಾ? ಹೌದು ಗೌಡ್ರಿ. ಸ್ವಲ್ಪ ನಾನು ನೋಡ್ಬೋದಾ? ನೋಡಿ ಗೌಡ್ರಿ, ನಿಮ್ಮ ತಂಗಿನ ಕರೆದ್ರೆ ನಾನೇ ಅವಳಿಗೆ ಕೊಡ್ತೇನೆ. ಅಲ್ಲ ಕರಂರಾಜ್, ಇಷ್ಟೊಂದು ಬೆಲೆ ಬಾಳುವ ಬಂಗಾರದ ಬಳೆಗಳನ್ನು ನನ್ನ ತಂಗಿಗೆ ಉಡುಗೊರೆಯಾಗಿ ತಂದಿದ್ದೀರಿ, ನಿಜ? ಇದನ್ನು ನಾನೇ ಹೋಗಿ ನನ್ನ ತಂಗಿಗೆ ಕೊಟ್ಟರೆ ಬೆಲೆ ಬಾಳುವ ಬಂಗಾರದ ಬೆಳೆಗೆ ಅಷ್ಟೊಂದು ಬೆಲೆ ಬರುವುದಿಲ್ಲ. ನೀವೇ ನಿಮ್ಮ ಕೈಯಾರೆ ಕೊಟ್ಟರೆ ಮತ್ತಷ್ಟು ಬೆರಗು ಬರುವುದೇನಪ್ಪ ಅಂತ ನನ್ನ ವಿಚಾರ. ಅಂದಾಗೆ ನಿಮ್ಮ ವಿಚಾರ ಏನಿದೆಯೋ? ಹೌದು ಗೌಡ್ರಿ, ನನ್ನ ಕೈಯಾರೇನೆ ನಿಮ್ಮ ತಂಗಿ. ಕಳಿಸ್ಕೊಡ್ತೀನಿ ಸರ್. ಹಾಯ್ ಕರಮರಾಜ್. ಹಲೋ ಶಿಲ್ಪ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅದಿರ್ಲಿ, ಬೆಂಗಳೂರಿಂದ ಬರುವಾಗ ನನಗೇನು ಕಾಣಿಕೆ ತರ್ಲಿಲ್ವಾ? ತಂದಿದ್ದೀನಿ. ಹೌದಾ? ಚಿನ್ನದ ಬಳೆಯನ್ನು ಮಾಡಿಸಿಕೊಂಡು ಬಂದಿದ್ದೀನಿ ಶಿಲ್ಪ. ಕೊಡಿ ಮತ್ತೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ತಾನೆ? ಹ್ಮ್. ಹಾಗಾದ್ರೆ ಏನಾದ್ರೂ ಕಾಣಿಕೆ ಆದ್ರೂ ಕೊಡಬಹುದು? ಪ್ರೀತಿ ಕಾಣಿಕೆ. ಆಯ್ತು ರೀ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ.
ಮತ್ತೇನು ಕರಮರಾಜ್, ನನ್ನ ತಂಗಿ ಒಡನೆ ಬಾಳ ಹೊತ್ತು ಮಾತನಾಡ್ಕೊತ ನಿಂತಿದ್ರಿ. ಏನಿಲ್ಲ ರೀ, ಹಾಗೆ ಸುಮ್ಮನೆ ಮಾತಾಡ್ಕೊತಾ ನಿಂತಿದ್ದೀರಿ ಗೌಡ್ರಿ. ಆಗ್ಲೇ ಏನೋ ಕೇಳ್ತಾ ಇದ್ದೀರಲ್ಲ ಪ್ರಥಮದಲ್ಲಿ ಬಂದಾಗ. ಹಾ ಅದೇ ಗೌಡ್ರಿ, ನಾನು MBBS ಕೋರ್ಸ್ ಅನ್ನು ಕಲಿಯಲು ಬೆಂಗಳೂರಿಗೆ ಹೋಗುವ ಹೊತ್ತಿನಲ್ಲಿ ನೀವು ಫೋನ್ ಮುಖಾಂತರ ಒಂದು ವಿಷಯ ಹೇಳಿದಿರಲ್ಲ, ಅದನ್ನು ಮನೆಗೆ ಬಂದ್ರೆ ನೇರವಾಗಿ ಹೇಳ್ತೀನಿ ಅಂತ ಹೇಳಿ. ಆವಾಗ ನಾನು ಬಂದಾಗ ಆ ವಿಷಯ ಬೇಡ, ನೀನು MBBS ಮುಗಿಸ್ಕೊಂಡು ಬಂದ ನಂತರ ಹೇಳ್ತೀನಿ ಅಂತ ಹೇಳಿದಿರಲ್ಲ, ಅದಕ್ಕಾಗಿ. ಆದ್ರೆ ಆ ವಿಷಯವನ್ನು ನಾನು ಈಗ ನಿನಗೆ ಪ್ರಸ್ತಾವನೆ ಮಾಡಬಹುದು. ಆದ್ರೆ ಯಾಕೆ ಗೌಡ್ರಿ? ನಮ್ಮಲ್ಲಿರೋ ಚಟಗಳನ್ನು ನೀವು ಕಲಿಬೇಕು, ನಿಮ್ಮಲ್ಲಿರೋ ಚಟಗಳನ್ನು ನಾವು ಕಲಿಬೇಕು. ಒಟ್ಟಿನಲ್ಲಿ ನಮ್ಮಲ್ಲಿರುವ ಚಟಕ್ಕೆ ನೀವು ಸಂಪೂರ್ಣವಾಗಿ ದಾಸನಾಗಿ ಬೆಳಬೇಕು. ಅಂದಾಗ ಮಾತ್ರ ನನ್ನ ಮೈಂಡಲ್ಲಿರುವ ಆ ವಿಷಯ ಹೊರಗೆ ಬರುತ್ತೆ, ಇಲ್ಲದಿದ್ರೆ ಬರೋದಿಲ್ಲ. ಆದಷ್ಟು ಬೇಗ ನೀವು ಏರ್ಪಾಡು ಮಾಡ್ತೀನಿ. ಆಯ್ತು ಗೌಡ್ರಿ. ಗೌರೇಶ, ಓ ಗೌರೇಶ, ಬಾ 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 ಬಂದಿ. ಡಾಕ್ಟರ್ ಸಾಹೇಬ್ರವ್ರ ಯಾವಾಗ ಬಂದ್ರಪ್ಪ? ಆರಾಮದ್ರಿ? ಆರಾಮದ್ರ, ಈಗ ತಾನೇ ಬಂದಿ ಗೌರೀಶ. ಅಯ್ಯಪ್ಪ ಹೋಗೋರ್ಗತ್ತೆ ಹಂಗೆ ಇರ್ಬೇಕು ಬಂದ್ರಿ. ಎಲ್ಲ ಆರಾಮದ್ರಲ್ಲ? ಆರಾಮದ್ರ. ಹಾ ಹಾ ಹಾ. ಗೌರೇಶ, ಹೋರೆ ನನಗೆ ಸಮಯವಿಲ್ಲ, ಆದಷ್ಟು ಬೇಗನೆ ತಗೊಂಬರ್ರಿ. ಯಾರನ್ನ ಕುಡಿತಾನೆ ಅಂಬಲ್ಲವ? ಕೇಳ್ತೀನಿ. ನೀವು ಏನಾರ ತಗೋತೀರನ? ತಗೋತೀವಿ. ತಗೋತೀರಿ? ಯಾವ್ದನ್ನ? ಯಾವ್ದಾರ ಒಂದು ತೊಗೊಂಬರೋಗೋ ಗೌಡ್ರು ಹೇಳಿದ್ರಲ್ಲ. ಒರಿಜಿನಲ್ ಚಾಯ್ಸ? ಅಲ್ಲೋ ಗೌರೀಶ, ಗೌಡ್ರು ಹೇಳ್ತಾರಲ್ಲ ತಗೋದ್ಕೊಂಡು ಬರ್ಬೇಕು. ನಮ್ಮ ಪಕ್ಯಾಗ ಏನಾರ ತಗೊಂಡ ಬರ್ತಾನೆ ನಾವು. ಆಯ್ತು ಮಾತೆ ಹೇಳಿ. ಹಾ, ತೆಗೆದುಕೊಂಡು ಬರ್ಬೇಕು. ಆಯ್ತಾಯ್ತು, ತಗೊಂಬರ್ಕೊಂಡು. ಕುಡಿತಿಲ್ಲ? ಕುಡಿತಿಲ್ಲ? ಕುಡಿತಿಲ್ಲ ಹೋಗು. ಬಾಯಾಗ ನೀರು ಬರ್ತಿರ್ಬೇಕಲ್ಲ. ನಾವು ನಿಸ ಆಯ್ತಪ್ಪ. ತಗೋರಿ, ಬರ್ಲ ಆಗಿ ಬರ್. ಒಂದ್ ಕೆಲಸ ಮಾಡ್ತೀನಿ ನಾನು, ನನ್ನ ಮೂಗ್ ಹಿಡಿತೀನಿ, ನಿನ್ನ ಗಟ ಗಟ ಕುಡಿದ್ಬಿಡು. ಹ, ಗೌಡ್ರಿ ಏಕೋ ಗಂಟ್ಲ ಚುರ್ಚುರ ಅಂತ ಇದೆ ಗೌಡ್ರಿ. ಏ ಅಪ್ಪ, ಅದ ಸರಿ ತಗನಿ ಹಣ್ಣು ಅಲ್ಲದ. ಮತ್ತೆ ಚುರು ಚುರು ಅಂದಾಗನ ನಿಶೆ ಆಕೈತಿ. ರೊಕ್ಕ ಕೊಟ್ಟನ ಅದಕ್ಕೆ ರೊಕ್ಕ. ನೋಡು ಕರಮರಾಜ್, ಕುಡಿಯವ್ರನ್ನ ಕೇಳ, ಅದಕ್ಕೊಂದು ದವಾಯಿ ನಮ್ಮ ಹತ್ತಿರ ಇದೆ. ಅವಳ ಮನಕೊಂದವ್ರು ನೆಬಿಸಿ ಕುಡಿಸೋ ಮಗ ನಾನು. ಗೌಡ್ರೆ ಪಾರಿವಾಳ ಒಂದ್ ಇದ್ರ ಬೇಷ್ ಹಾಕೈತಲ್ರಿ ಗೌಡ್ರ. ತಗೋ, ಏನದ? ಪಾರಿವಾಳ ಗೌರೀಶ. ಈ ಎಳೆದಾಗ ಹೆಂಗ್ ಸಿಗತ್ತ? ಯಾವ್ದಾರ ಕಿರೋತಾಗ ತಗೊಂಬರ್ರಿ. ಸಾಗ್ ಮಾಡ್ಕೊತ ನಂದೆ. ಹೌದು, ಬಾ ದಿವ್ಸ ಆಗೈತೆ. ಅವ್ ಪಾಪ ಪರಿವಾಳ ಸಿಗ್ದ ಪಾಪ. ಇವತ್ ನನ್ನ ಕೈಯಾಗ ನೀ ಸಿಕ್ಕಿದಿ ಅನ್ಮ ಸುದ್ದಕ್ಕಿ ಗೊತ್ತಾಗೈತಿ. ಪಾರಿವಾಳ ಕರ್ಕೊಂಬರ್ಲಿ, ಕರ್ಕೊಂಬರ್ತಾರ. ಇಬ್ರು ಮಾತಾಡ್ಕೊಂಡು ಕುಡಿಯಾಕತ್ತೀರಿ? ಏನಿಲ್ಲಪ್ಪ ಗೌರೀಶ, ಲಗುಟ್ ಕರ್ಕೊಂಬರೋಗೋ. ಲಗುಟ ಹ್ಮ್. ತಡ್ಕೊಳ್ಳಿ ಶಕ್ತಿ ದೇವ್ರು ಕೊಟ್ಟಿಲ್ಲ ನಿನಗೂ. ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ. ಗೊತ್ತಿಲ್ಲ ಅದು. ಅದ್ ಸೇದಾರ ಸೇದವ ನನ್ನ ಮುಂದ ಹಿಂಗ್ ಹಿಡದ್ರ ಹಿಂಗ. ಹಾ, ಬೈಕ್ಯಾ ಕಡ್ಡಿ ತಗೊಂಬಾಲೆ. ನೋಡಿಲೆ ಪಾರಿವಾಳ ಬರ್ತೈತಿ. ಎಲ್ಲಾರ ಕೈ ಹಿಡಿದು ಜಗದಾಡೋದು ಏನಾರು ಮಾಡಿದ್ವಿ, ಒಂದು ಗುದ್ದಿ ಸತ್ತ ಹೋಗ್ತೀನಿ. ಇಲ್ಲಪ್ಪ ಗೌರೀಶ, ಹಂಗೆಲ್ಲ ಕೈ ಇದು ಆಯ್ತಲ್ಲ. ನಾನು ಬಗಲಾಗ ಹಿಂಗ್ ಹೆಚ್ಚಿಕೊಳ್ತಾನ ನಿನ್ನ ಅನ್ನತನ. ನನಗೆ ಗೊತ್ತಾಯ್ತಲ್ಲ ನನ್ನ ಪರಿಸ್ಥಿತಿ. ಅಟ್ಟ ಜಗ್ಗ ಜಗ್ಗ ಹುಗಿ ಬರ್ಲಿ, ಪಾರಿವಾಳ ಬರೋ ಮಟ್ಟ ಹುಗಿ ಬರ್ಲಿ. ಹುಗಿ ತಾಳಿ ತಾಳ ಈಕೆ
ತಳಗ್ ಹೋಗಿ ಬರ್ಬೇಕು, ತಳಗ್ ಹಂಗ ಜಗ್ಬೇಕು. ಬಂದೈತಿ ಈಗ ಬಡಬಡ ಉಗಿ ಎಲ್ಲಾರು ಹಚ್ಚಿ ಗಿಚ್ಚಿ ಹಾಕಿ ಪುಣ್ಯಾತ್ಮ ಕೊಡ್ಬೇಕ. ನಾನು ನಾಳೆ ದಂಡ ಕೊಟ್ಟು ಹೋಗ್ಬೇಕು ನೋಡ. ಏನ್ ಮಾಡತ್ತ ಗೌರೇಶ? ಗಲ್ಲ ಕಡಿಬೇಕಂತ ಮಾಡೀನಿ. ಯಾರು ಅಕ್ಕಿದ ಕಡಿಬೇಕಂತ ನೀ ಸಿಕ್ಕಿ ಹೋಗಿ ಬಾಳತ್ತಾತು ಪಾರಿವಾಳ. ಹಾ ಗೌಡ್ರೆ, ಕಾರ್ಯಕ್ರಮ ಮುಗಿತಲ್ಲ ಬಡಿಜ ಒಂದ ಸಾಹಿತ್ಯ ಅಂಬಲ್ಲ ನಾನು ಕಡಿಂದ. ಗೌಡ್ರ ಅದು ಏನು ಸುದ್ದಿ? ಮೊನ್ನೆ ಏನೋ ಮಾತಾಡತ್ತಿದ್ರು ಊರಾಗ. ಏನಿಲ್ಲ ಕರಮರಾಜಿ, ಹೇಳ್ರಿ ಗೌಡ್ರೆ. ಅಂದಾಗೆ ಕಬ್ಬು ಎಷ್ಟಿತ್ತು ನಿಮ್ದು? ನಮ್ಮ ಕಬ್ಬು ಹೇಳ್ಬೇಡ್ರಿ ಗಪ್ರಿ. 2 ಎಕರೆ ಪಾಪ ಅವ್ರ ಅಂತ ಮರ್ತೈತಿ ಯಾಕೆ ಮಾತಾಡೋದು? ಊರು ಸಾವಿರ ನಮಗೆ ಯಾಕೆ ಗೌಡ್ರೆ? ಏನ್ ಅವ್ರು ಹನಿ ಬರಪ್ಪ, ಏನ್ ಮಾಡಕ್ ಬರ್ದು? ಗೌರೇಶ, ಏನ್ ನಿಮ್ ಬಾಳೆ ಹಿಂಗ ಆಗ್ಬಾರ್ದಾಗೈತಪ್ಪ. ಏ ಗೌರೇಶ, ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೋ. ಯಾಕೆ ಗೌರೇಶ? ಸ್ವಲ್ಪ ನೀನು ಸುಮ್ಮನೆ ನಿಂತ್ಕೋ. ಗೌಡ್ರ ಏನೋ ಒಂದು ವಿಷಯ ಹೇಳಕತ್ತಾರ, ಅದನ್ನ ನಾನು ಕೇಳ್ಕೊಬೇಕಾಗೈತಿ. ನಿಮ್ದು 2 ಎಕರೆ ಕಬ್ಬಿತ್ಲ, ನಿಮ್ಮ ಅಣ್ಣ ಫ್ಯಾಕ್ಟ್ರಿ ಕಳಿಸ್ಯಾನ. ಫ್ಯಾಕ್ಟ್ರಿ ಕಳಿಸ ನಿಮ್ಮ ಅಣ್ಣ ಹೆಂಡತಿ ಪಡ್ಕೊಂಡ್ ಏನ್ ಹೇಳ್ತಾರೆ ಬಿಡ್ರಿ ಗೌಡ್ರ. ಗೌರೇಶ, ನಮ್ಮ ಅಣ್ಣ ನನಗ ಬಂಗಾರ ಪದಕ ಒಳ್ಳೆ ಅದಕ್ಕೆ ಸುತ್ತೂರಿಗೆ ಮುತ್ತು ಹಚ್ಚಿರ್ಬೇಕಲ್ಲ ಬಿಳಿವು. ಹಚ್ಚಾರ ಬಾ ಏ ನೋಡೋಣ. ಆಶಯದವ್ನ ಹೆಂಗ ಮುಚ್ಚಾರ ಅಲ್ಲ. ಏನ್ ಮಾಡ್ಯಾನ ಗೊತ್ತೇನು? ಸುಳ್ಳ ಸುದ್ದಿ ಅಭಿಷಾನ ಏನಂತ ಗೊತ್ತೇನು? ಕಬ್ಬು ಸುತ್ತ ಹೇಳಿ ಕಿಶಿಂದ ಬ್ಯಾರೆದವ್ರ ಮೇಲೆ ಹಾಕೋದು. ಏನ್ ಮಾಡವ? ಖರೆ ಮೋಸ ಮಾಡಬಾರ್ದಾಗಿತ್ತಲ್ಲ ನಿನಗ ನಿಮ್ಮಣ್ಣ. ದೊಡ್ಡ ಕಾಡು ಕಲ್ಪನೆಂದು ಇದು ನೀನು ಹೇಳ್ತಿರೋ ಮಾತು ಸತ್ಯ? ಸಾಯ್ತು ದೇವ್ರಾಣಿ ಪಕ್ಕ ಐತೆ. ದೇವ್ರಾಣಿ ಗೌಡ್ರೆ ನಿಜವಾಗ ಬಂದ್ರಿ? ಹೌದು. ಲೇ ಧರ್ಮ್ಯೋ, ರಾತ್ರಿ ಕಬ್ಬನ್ನು ಕಟಾವು ಮಾಡಿ ಫ್ಯಾಕ್ಟ್ರಿ ಕಳಿಸಿ ಬಂದ ಹಣದಿಂದ ನಿನ್ನ ಹೆಂಡತಿಗೆ ಆಭರಣ ಮಾಡಿಸಿಟ್ಟಿಲ್ಲ ಧರ್ಮ್ಯೋ. ನಿನ್ನನ್ನು ಸುಮ್ಮನೆ ಬಿಡಬಾರ್ದು. ಗೌಡ್ರೆ, ಇದಕ್ಕೇನಂತ ಒಂದ್ ಸ್ವಲ್ಪ ತಾವು ತಿಳಿಸಿಕೊಟ್ರೆ ನಾನು ಅದನ್ನ ಉಪಾಯ ರಗಡದಾವ, ರಗಡ ಹಾಜದಾವ ನಮ್ಮ ಕಡೆ. ಆದ್ರೆ ನೀ ಮನಸ್ಸು ಮಾಡ್ಬೇಕಷ್ಟೇ. ಆಯ್ತು ಗೌಡ್ರೆ, ನೀವು ಹೇಳಿದ ಹಾಗೆ ನಾನು ಮನಸ್ಸು ಮಾಡೇ ಮಾಡ್ತೀನಿ. ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ ಅಂದ್ರ ರಕ್ತ ಹರಿಸಿದ ಮೇಲೆ ನಿನ್ನ ತಳಿ ಶಾಂತಕತ್ತೇನ. ಹಾಗಾದ್ರೆ ನಾನು ಹೇಳಿದಂತೆ ಒಂದೇ ಒಂದು ಖಾಲಿ ಬಾಂಡ್ ಪೇಪರ್ ತೆಗೆದುಕೋ. ಆಮೇಲೆ ನಿಮ್ಮ ಅಣ್ಣನ ಹೆಂಡತಿ ಸಾವಿತ್ರಿ ಹೆಬ್ಬಟ್ಟಿನ ಸಹಿ ತೆಗೆದುಕೋ. ಖಾಲಿ ಪೇಪರ್ ಮೇಲೆ ಸಹಿ ಮಾಡ್ತಾರೆ. ನಿನ್ನ ಮನದ ಇಚ್ಛೆಯಂತೆ ಇಡೀ ಸರ್ವ ಆಸ್ತಿ ಅಲ್ಲ ನಿನ್ನ ಪಾಲಾಗಿ ಹೋಗುತ್ತೆ. ನೀನೇ ಬೇಕಾದಷ್ಟು ಬರ್ಕೋ. ಆಯ್ತು ಗೌಡ್ರಿ. ಆಮೇಲೆ ಇದೇ ಸಂತೋಷಕ್ಕಾಗಿ ನೀಲಾಕಾಶದ ಎತ್ತರಕ್ಕೆ ಹಾರಾಡಬಹುದು ಹಕ್ಕಿ ತರ. ಆಮೇಲೆ ಧರ್ಮಾಪುರದಲ್ಲಿ ರಾಜನ ತರ ಮೆರೆಯಬಹುದು. ಈ ಆಶೆ ನಿನ್ನದಿಲ್ಲವೇ? ಖರೆ ಹೋಗಿ ಆಯ್ತ್ರಿ ಗೌಡ್ರಿ. ಹಾ, ನೀನು ಅಂದುಕೊಂಡಕ್ಕೆ ನೀಲಾಕಾಶದ ಎತ್ತರಕ್ಕೆ ಒಂಟೆಯಾಗಿ ಹಕ್ಕಿ ಹಾರಿದ್ರೆ ಆಕಾಶಕ್ಕೆ ಮೆರಗು ಬರುವುದಿಲ್ಲ. ಅದನ್ನು ಯೋಚನೆ ಮಾಡಬೇಡ. ನನ್ನ ತಂಗಿ ಎಂಬ ಹಕ್ಕಿ ಶಿಲ್ಪಾಳಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡ್ತೀನಿ. ಆಮೇಲೆ ಇಬ್ಬರು ಜೋಡಿ ಹಕ್ಕಿ ತರ ನೀಲಾಕಾಶದ ಎತ್ತರಕ್ಕೆ ಹಾರಬಹುದು. ಆಯ್ತು ಗೌಡ್ರಿ, ನೀವೇ ಹೇಳಿದ ಹಾಗೆ ಬಾಂಡ್ ಪೇಪರ್ ತೆಗೆದುಕೊಂಡು ಹೋಗಿ ಆ ಖಾಲಿ ಬಾಂಡ್ ಪೇಪರ್ ಮೇಲೆ ನನ್ನ ಅಣ್ಣ ಹಾಗೂ ಅತ್ತಿಗೆ ಸೈನ್ ತೆಗೆದುಕೊಂಡು ಬರ್ತೀನಿ ಗೌಡ್ರಿ, ಬರ್ತೀನಿ. ನೋಡು ಕರಮರಾಜ್, ನನಗಂತ ಯಾರಿದ್ದಾರೆ ನನ್ನ ತಂಗಿಯನ್ನು ಬಿಟ್ಟು? ಅವಳನ್ನು ನಾನು ನಿನಗೆ ಮದುವೆ ಮಾಡಿ ಕೊಟ್ರೆ ನನ್ನ ಆಸ್ತಿನೂ ನಿಂದಾಗುತ್ತೆ. ಮಾತಿನಾಗ ನಡ್ಕೋಬೇಕು. ಮಾತಿನಂಗ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ, ಕೊಟ್ಟ ಮಾತಿಗೆ ತಪ್ಪಿ ನಡೆದ್ರೆ ಅಪ್ಪ ಹುಟ್ಟಿದವಂತಾರು. ಒಂದ್ ಸ್ವಲ್ಪ ತಪ್ಪಿರೆ ಅಲ್ಲ, ಕೊಟ್ಟ ಮಾತಿಗೆ ತಪ್ಪಿ ನಡೀತಾರೇನ? ತಪ್ಪಿ ನಡೆದರೆ ಊರಿಗೆ ಹುಟ್ಟಿ ಸುಳಿ ಮಗ. ಮತ್ತೆ ನಾವೇನ ಅಪ್ಪ ಗುಟ್ಟಿ ಅಂದೇನ? ನಾ ಅಂದಿನ ಅದನ್ನ ಇಲ್ಲ ನೋಡಿಲಿ. ಎಲ್ಲಾ ಸಾಲ ನಿನ್ನ ಮೇಲೆ ಹಾಕಿದಾನ ನೋಡಿ. ಭಾಳ ಹುಷಾರ. ಮತ್ತೆ ನಿನಗೊಂದು ಹೇಳ್ತಾನಪ್ಪ, ನೀ MBBS ಕಲಿಯಾಕತ್ತ ನೋಡಾಕತ್ತ, ನೀನು ಇಟ್ಟಿರ್ತ ನೋಡತ್ತ ಒಂದ ಪ್ಯಾಂಟ ಒಂದು. ಆಯ್ತು ಗೌರೀಶಿ, ನೀನು ಗೌಡ್ರಿ ಹೇಳಿದ ಮೇಲೆ ನಾನು ಹೋಗಿ ಮನೆ ಹೋಗಿ ಅವ್ರ ಗೌರೇಶ, ಇನ್ನು ಅವನಿಗೆ ಹಾಗೆಲ್ಲ ಮಾತಾಡಬೇಡ. ಯಾಕಂದ್ರೆ ಈಗ ಸಣ್ಣ ಗೌಡ ಅವ, ಈ ಮನಿ ಅಳಿಯ ಗೌಡ್ರ ಅಣ್ಣ. ನಮಸ್ಕಾರ ರೀ. ಹಾ, ಏ ನೀನು ತೋರಿಸ ಕರ್ಮರಾಜ ಗೌರೇಶ. ಏ ಗೌರ್ಯ, ಹೇಳ್ರಿ ಗೌಡ್ರಿ, ಸಣ್ಣ ಗೌಡ್ರಿ. ಇನ್ನು ಮೇಲೆ ನಾನು ಈ ಮನೆಗೆ ಅಲ್ಲ
ಹಳೆ ಹಳೆ ಮೊದಲು ಮನೆಗೆ ಹೋಗಿ ಬಾಂಡ್ ಪೇಪರ್ ಮೇಲೆ ತೆಗೆದುಕೊಂಡು ಬಂದು ನಂತರ ಮನೆಗೆ ನಾನು ಹಳೆ ಹಾಕ್ತೀನಿ. ಮೊದಲ ಹಾಕಿದಾಳ ಕೆಂಪು ಓಟಕ್ಕೆ ಅಕ್ಕಿ ಹುಬ್ಳಿ ಅಕ್ಕಿ ಸಹಿ ಮಾಡಿಸ್ಕೊಂಬ. ಮಾಡಿಸ್ಕೊಂಡ್ ಬರ್ತೀನಿ ಗೌರೀಶ, ಮಾಡಿಸ್ಕೊಂಡ್ ಬರ್ತೀನಿ. ಸರಳ ಇಲ್ಲ, ನೀ ಎಲ್ಲಾರ ನಿನ್ನ ಎರಗಟ್ಟಿ ಬಸ್ ಸ್ಟ್ಯಾಂಡ್ ಪಡೆದು ಕುಂತಾಳ ಆಕಿ ಸಿಕ್ಕ್ರ. ಸಾಧ್ಯವಿಲ್ಲ ಗೌರೀಶ, ಇವತ್ತಿಗೆ ಹೋಗಿ ಸಹಿ ಮಾಡಿಸ್ಕೊಂಡು ಬಂದೇ ಬರ್ತೀನಿ. ಹೋಗ್ಯಾ ಬಿಡಪ್ಪನೇ. ಗೌಡ್ರಿ, ನೀವೇ ಹೇಳಿದ ಹಾಗೆ ನಾನು ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಂಡು ಬರ್ತೀನಿ. ಬಂದ ನಂತರ ನಿಮ್ ತಂಗಿ ಶಿಲ್ಪ ನನಗೆ ಕೊಟ್ಟು ಮದುವೆ ಮಾಡ್ತೀರ ಅಂದಲ್ರಿ? ಸರಿ, ಈ ಸಂತೋಷಕ್ಕಾಗಿ ಮನೆಗೆ ಹೋಗೋದನ್ನ ತಗೊಂಡು ಆಯ್ತು ಗೌಡ್ರಿ, ಆದಷ್ಟು ಬೇಗನೆ ಸಹಿ ಮಾಡ್ಕೊಂಡು ಬರ್ತೀನಿ. ಪ್ರಥಮದಲ್ಲಿ ಜಗಳ ಹತ್ತೋದೇ ಇದನ್ನ ನಿಮ್ಮ ಅಣ್ಣ ನೋಡ್ತಾನಲ್ಲ, ಅಲ್ಲೇ ಹತ್ತೋದು ಅದೇ ಕಿಡಿ. ಲೇ ಗೌರೀಶ, ಹೋರಿ ಬಾಳ ಚಾಣಾಕ್ಷನ ಮಗ ಅದಾನ, ಒಂದ್ ಸ್ವಲ್ಪ ಹಿಂಬಾಲ ಹೋಗಿ ಬಾಯಿಸ್ಕೊಂಡು ಬಾ. ಗಟ್ಟಿರುವಲ್ಲ ಕರೆ ಹಾ. ಬತ್ತಿ ಇಟ್ಟ ಪಕ್ಕ ನನ್ನ ಮಗ ಅದಾನ. ಇಲ್ಲ ಬತ್ತಿ ಇಟ್ಟ ಬಿಟ್ಟಿರ್ತಾನೆ ಎಲ್ಲೆಲ್ಲ ಅವು ಹಾ. ಗಿಟ್ಟದಾನ ಕರೆ ಹಗರಿಲ್ಲ ಅವ. ಅದಕ್ಕೆ ಹೇಳಕತ್ತಾನ ಮತ್ತ ಅವನ್ ನೋಡಿಲ್ಲ, ನೀವು ಹ್ಞೂ ಅಂದಿರ್ ನೋಡಿ ಬೇಡ ಅಂದ್ರಿ. ಮೊದಲು ನಮ್ಮ ಕೆಲಸ ಆಗ್ಬೇಕಾಗಿತ್ತು, ಮೊದಲು ಹೊರಡಿ. ಆಯ್ತು ಹೋಗು ಹೋಗು ಕರಮರಾಜ್ ಹೋಗು. ನಾನು ನಿನ್ನ ತುಟಿ ಮೇಲೆ ಸಿಗರೇಟ್ ಇಟ್ಟು ಸಿಗರೇಟ್ಗೆ ಬೆಂಕಿ ಹಚ್ಚಿಲ್ಲ, ಇಡೀ ನಿಮ್ಮ ಬಾಳಿಗೆ ಬೆಂಕಿ ಹಚ್ಚಿದ್ದೇನೆ.